ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೊರಬ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಭೀಮೋತ್ಸವ ಮತ್ತು ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಘನ ಸರ್ಕಾರದ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ಮತ್ತು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕ ಭೂಸೇನಾ ನಿಗಮದ ಅಧ್ಯಕ್ಷ ಎಸ್.ಬಿ. ಘಾಟಿಗೆ ಅವರಿಂದ ನೂತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವರಿಗೆ, ಗಣ್ಯಮಾನ್ಯರಿಗೆ, ಕಾರ್ಯಕ್ರಮ ಆಯೋಜಿಸಿದವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಕಾರ್ಯಕ್ರಮ ಆಯೋಜಕರಾದ ಖ್ಯಾತ ವಕೀಲರು ಮತ್ತು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ರಾಜು ಶಿರ್ಗಾವಿ ಅವರಿಗೆ ಸತ್ಕರಿಸಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಆಯೋಜಕರು ರಾಜು ಶಿರ್ಗಾವಿ, ಮಾಜಿ ಶಾಸಕ ಪಿ. ರಾಜೀವ್, ಡಿಎಸ್ಎಸ್ ನಾಯಕ ಅರ್ಜುನ್ ನಾಯಕ್ವಾಡಿ ಮತ್ತು ಮೋರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ಸ್ಥಳೀಯರು, ಸುತ್ತಮುತ್ತಲಿನ ಸಾವಿರಾರು ಜನರು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ರಾಯಬಾಗ್ ಮತ್ತು ಕುಡಚಿ ಪೊಲೀಸ್ ಠಾಣೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಂದ ಬಿಗಿ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗಿತ್ತು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಅವರನ್ನ ಗೌರವಪೂರ್ವಕವಾಗಿ ಮತ್ತೆ ಹೆಲಿಪ್ಯಾಡ್ ಮುಖಾಂತರ ಕಳಿಸ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಇದಾದ ನಂತರ ಈ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಭೂಸೇನಾ ನಿಗಮದ ಅಧ್ಯಕ್ಷರಾಗಿ ಧನ್ಯವಾದಗಳು. ಇದೀಗ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಸಕರಾಗಿರ್ತಕ್ಕಂಥ ಪಿ. ರಾಜು ಸಾಹೇಬರಿಗೆ ಗೌರವಪೂರ್ವಕವಾದಂತ ಸನ್ಮಾನ ಹಾಗೂ ಅಂಬೇಡ್ಕರ್ ಅವರ ಚಿಂತನೆಯ ಪುಸ್ತಕವನ್ನು ಕೊಡೋದ್ರ ಮುಖಾಂತರ ಅವರನ್ನ ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಧನ್ಯವಾದಗಳು. ರಾಜಕೀಯ ಮತ್ತೆ ಹೆಲಿಪ್ಯಾಡ್ ಮುಖಾಂತರ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ನಾವು ಮತ್ತೆ ಒಂದು ಕಾರ್ಯಕ್ರಮ ಇಂತಹ ಒಂದು ಕಾರ್ಯಕ್ರಮ ನೆರವೇರಲು ಹಗಲು ರಾತ್ರಿ ದುಡಿದಿರ್ತಕ್ಕಂಥ ತಮ್ಮ ತಂಡವನ್ನ ಕಟ್ಟಿಕೊಂಡು ದುಡಿದಿರ್ತಕ್ಕಂಥ ರಾಜಣ್ಣ ಶಿರ್ಗಾವಿ ಅವರು ಇವತ್ತು ನಾವು ಇಲ್ಲಿ ಕೊಂಡೋದ ಮತ್ತು ಇಲ್ಲಿ ನಿಂದ್ರೋದ MLA ಆಗೋದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿಕಂದ್ರೆ ಅವ್ರು ಹೇಳಲ್ಲ ಸಾಹುಕಾರ ಆಗ್ಬೋದು ಅಥವಾ ನಮ್ಮ ಪಿ. ರಾಜು ಅವರ MLA ಆಗಿರೋ ಅವರು PSI ಇದ್ರು. ನಮ್ಮಂತ ಸಾದಾ ಮನುಷ್ಯ MLA ಆಗಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಅದಕ್ಕೆ ಕಾರಣಗಳ ಶಂಕರಣ್ಣ ಸಾಹೇಬ್ ಇರ್ಬೋದು ಅಥವಾ ಬಾನಿ ಸರ್ಕಾರ ಇರ್ಬೋದು, ನಮ್ಮ ನಾಯಕರ ಸಾಹೇಬ್ ಇರ್ಬೋದು, ತಮ್ದೆಲ್ಲ ಆಶೀರ್ವಾದ ಇರ್ಬೋದು. ಅದಕ್ಕೆ ನಾನಂತ ಒಂದು ಸಾದಾ ಮನುಷ್ಯಾಗ MLA ಮಾಡ್ಕಿಸಿಂದ 4 ಗಂಟೆ ತಾವೆಲ್ಲ ಆರಿಸ್ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ. ಮತ್ತೊಂದ ತಮ್ಮ ಒಂದು ಮಾತು ಹೇಳ್ತನ್ನ, ಒಂದು 10-15 ವರ್ಷದಿಂದ ಒಬ್ಬರು ನಿಪ್ಪಾಣಿ ಚಿಕ್ಕೋಡಿ ತಾಲೂಕದ ಭಾಷಣ ಮಾಡ್ತಾ ಇದ್ರು. ಏನು ಭಾಷಣ ಮಾಡ್ತಾ ಇದ್ರು? ನಮ್ಮ ಮ್ಯಾಗ ಅನ್ಯಾಯ ಆಗಿದೆ, ನಮಗೆ ಹಿಂಗೆ ಮಾಡ್ರು, ಹಂಗೆ ಮಾಡ್ರು, SC ಮಂದಿಗೆ ಈ ಟೈಪ್ ಮಾಡ್ರು, ಅದು ಮಾಡ್ರು ಅಂತ ಹೇಳ್ತಾ ಇದ್ರು. ನಾ ಹರಿಗೆರೆಯಾಗ ಒಂದ ಮಾತು ಏನು ಹೇಳಿ, ಅಂಬೇಡ್ಕರ್ ಇದ್ದವ್ರ ಇದ್ರ ಸಲುವಾಗಿ ಫೈಟ್ ಮಾಡಿದ್ರು. ನಮ್ಮ ಮ್ಯಾಗ ಅನ್ಯಾಯ ಇದೆ, ಖರೆ ಇದೆ, ನಾವಿಲ್ಲ ಅನ್ನೋದಿಲ್ಲ. ಆದ್ರೆ ಆ ಅನ್ಯಾಯ ಮಾತ ಈಗಿನ ಹುಡುಗರ ಮುಂದೆ ನಾವು ಹೇಳ್ಕೊಂಡು ಕೂತೀವಿ ಅಂದ್ರೆ ಒಂದಕ್ಕೊಂದು ನಮ್ಮೊಳಗ ಮತ್ತು ಉತ್ತಮರೊಳಗ ಮತಭೇದ ಬರ್ತೈತಿ. ಯಾಕಂದ್ರೆ ಆಗಿದೆ ಇವತ್ತು